ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಚಾರಿ ಇಬ್ಬರ ನಡುವೆ ಸೀತಾಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದೆ. ಚಾರುಗೆ ಇನ್ನೂ ಕೂಡ ಸತ್ಯ ಗೊತ್ತಾಗಿಲ್ಲ. ಸತ್ಯ ಗೊತ್ತಾಗುವ ಸಮಯಕ್ಕೆ ಮುರಾರಿ ಅದೆಲ್ಲವನ್ನ ಕೂಡ ಸತ್ಯ ಗೊತ್ತಾಗದೇ ಇರುವ ಹಾಗೆ ಮಾಡಿದ್ದಾರೆ. ಬಟ್ ಇದೆಲ್ಲದರ ನಡುವೆ ಮಂಗಳವಾರದಂದು ಇಲ್ಲಿ ನಿಜವಾಗ್ಲೂ ಜಯಸಿಂಹ ಯಾರಿಗೂ ಕೂಡ ಏನನ್ನು ಇಲ್ಲ ಅಂತ ಹೇಳುವುದಿಲ್ಲ. ಏನಪ್ಪಾ ಇದರ ಗುಟ್ಟು, ಇದರ ಜೊತೆಗೆ ಚಾರಿ ಮಾಡುವುದೇನು? ಹಾಗಿದ್ರೆ ಇಲ್ಲಿ ಸೀತಾಲಕ್ಷ್ಮಿಯನ್ನ ಚಾರಿ ಜೊತೆ ಮದುವೆ ಮಾಡಿಸ್ಕೊಡುವುದಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ಜಯಸಿಂಹನಿಂದನೇ ತೆಗೆದುಕೊಂಡು ಬಿಡ್ತಾನ ಚಾರಿ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರಿಯ ಒಂದು ಸ್ಕೂಟರ್ ಅನ್ನ ಚೆನ್ನಾಗಿ ರೆಡಿ ಮಾಡಿಸಿ ಅದಕ್ಕೆ ಬಣ್ಣ ಎಲ್ಲವನ್ನ ಕೂಡ ಮಾಡಿ ಹೊಸ ಸ್ಕೂಟರ್ ತರ ತಂದು ನಿಲ್ಲಿಸಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾಳೆ. ಬಿಕಾಸ್ ಅದರಲ್ಲಿ ಸಾಕಷ್ಟು ನೆನಪಿನ ಬುತ್ತಿ ಇದೆ. ಜೊತೆಗೆ ಕೇವಲ ರಾಮಾಚಾರಿ ಚಾರುದಷ್ಟೇ ಅಲ್ಲ, ಅದು ಅವರ ಮಾವನಿಂದ ಬಂದಂತಹ ಗಾಡಿ ಆಗಿದೆ. ಅವರ ನೆನಪಿನ ಬುತ್ತಿದೆ. ಅಷ್ಟು ಭಾವನೆಗಳನ್ನ ಹೊಂದಿರತಕ್ಕಂಥ ಆ ಗಾಡಿಗೆ ಇರ್ತಕ್ಕಂಥ ವ್ಯಾಲ್ಯೂನೇ ಬೇರೆ. ಬೆಲೆನ ಕಟ್ಟಕ್ಕಾಗದಿರುವಷ್ಟು ಬೆಲೆ ಇರ್ತಕ್ಕಂಥ ಆ ಒಂದು ಗಾಡಿ, ಅದ್ರ ಬಗ್ಗೆ ಸಾಕಷ್ಟು ರೀತಿಯ ಒಂದು ಅಟ್ಯಾಚ್ಮೆಂಟ್ ಕೂಡ ರಾಮಾಚಾರಿಗಿದೆ. ಹಾಗಾಗಿ ಇಲ್ಲಿ ರಾಮಾಚಾರಿ ಆ ಒಂದು ಗಾಡಿಯನ್ನ ಮುರಾರಿ ಮತ್ತೆ ಚಾರು ಇಬ್ರು ಕೂಡ ರೆಡಿ ಮಾಡಿಸೋಕೆ ಅಂತ ಹೋಗ್ತಿರ್ತಾರೆ. ದಾರಿ ಮಧ್ಯೆ ಸೀತಾಲಕ್ಷ್ಮಿ ಸಿಗ್ತಾಳೆ. ಸೀತಾಲಕ್ಷ್ಮಿ ಕೂಡ ರಾಮಾಚಾರಿ ಜೊತೆ ತನ್ನ ಫೋಟೋಸ್ ಅನ್ನ ಕೂಡ ಆಲ್ರೆಡಿ ಒಂದಷ್ಟು ಟೆಕ್ನಾಲಜಿಯಿಂದಾಗಿ ಜೊತೆಯಾಗಿ ಸೇರಿಸೋದ್ರ ಮುಖಾಂತರ ಇಡೀ ತನ್ನ ಮನೆಯಲ್ಲೆಲ್ಲ ಇಬ್ಬರ ಫೋಟೋ ಹಾಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಅದ್ರ ನಡುವೆ ಚಾರು ಆ ಒಂದು ಬೈಕ್ ಹತ್ರ ನಿಂತಿರುವುದನ್ನ ನೋಡಿದಂತ ಸೀತಾಲಕ್ಷ್ಮಿ ಕೆಳಗಡೆ ಇಳಿದು ಹೋಗಿದ್ದೆ. ಏನ್ ಚಾರು, ಯಾವಾಗ್ಲೂ ವಾರಕ್ಕೊಂದು ಲಕ್ಷುರಿ ಕಾರಲ್ಲಿ ಬರ್ತಾ ಇದೆಯಾ? ಏನ್ ನಿನ್ನ ಹಮ್ಮು, ಏನ್ ನಿನ್ನ ಆಟಿಟ್ಯೂಡು, ಅಹಂಕಾರ? ಆದ್ರೆ ಪಾಪ ಇವಾಗ ನೋಡಿದ್ರೆ ಈ ಒಂದು ಗುಜರಿ ಗಾಡಿ ಜೊತೆ ನಿಂತ್ಕೊಂಡಿದ್ಯಲ್ಲ ನೀನು, ಹಾಗೆ ಹೇಗೆ ಅಂತ ಮಾತಾಡ್ದಾಗ ನಿನಗೆ ಇದು ಗುಜರಿ ಗಾಡಿ ಇರಬಹುದು, ಆದ್ರೆ ಇದಕ್ಕೆ ಎಷ್ಟು ಭಾವನೆಗಳು, ಎಷ್ಟು ಬೆಲೆ ಇದೆ ಅಂತ ಗೊತ್ತಿದ್ಯಾ? ಇದಕ್ಕೆ ನೀನು ಎಷ್ಟು ಕೋಟಿ ಕಾರ್ ತಗೊಂಡ್ರು ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಒಂದು ಭಾವನೆಗಳ ಬುತ್ತಿಯನ್ನೇ ತರ್ತಿರ್ತಾರೆ ಚಾರು ಆ ಸೀತಾಲಕ್ಷ್ಮಿ ಮುಂದೆ. ಈ ಸೀತಾಲಕ್ಷ್ಮಿ ಅಂತೂ ಹೌದಾ ಪಾಪ, ನೀನು ನನಗೆ ಅವತ್ತು ಒಂದು ವಿಗ್ರಹ ಕೊಟ್ಟಿದ್ದೆ ಅಲ್ವಾ ರಾಮಂದು, ಅದಕ್ಕೆ ನಾನು ನಿನ್ಗೇನು ಕೊಡೋಕೆ ಆಗ್ಲಿಲ್ವಲ್ಲ. ಸರಿ ಆಯ್ತು, ಆ ವಿಗ್ರಹಕ್ಕೆ ಬದಲಾಗಿ ನಾನು ನಿನ್ಗೊಂದು ಕಾರ್ ಕೊಡಿಸ್ಲಾ, ಲಕ್ಸುರಿಯಸ್ ಕಾರ್, ಇಲ್ಲ ಅಂದ್ರೆ ಪಾಪ ಬೈಕ್ ಇಲ್ಲ ಬೈಕ್ ಕೊಡಿಸ್ಲಾ ಅಂತೆಲ್ಲ ರೇಗಿಸ್ತಾರೆ. ಜೊತೆಗೆ ಸರಿ ಆಯ್ತು ಅಂತ ಅನ್ಕೊಂಡಿದ್ದೆ, ಈ ಕಡೆ ನನಗೆ ಟೈಮ್ ಆಗ್ತದೆ ಅಂತ ಹೇಳಿ ಆ ಸೀತಾಲಕ್ಷ್ಮಿ ಅಲ್ಲಿಂದ ತನ್ನ ಫೋಟೋ ಶೂಟನ್ನ ತನ್ನ ಮಾವನ ಜೊತೆ ಸೇರ್ಕೊಂಡು ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮುರಾರಿ ಬರ್ತಾರೆ. ಮುರಾರಿ ಬಂದದ್ದೆ ಆ ಒಂದು ಫೋಟೋ ಶೂಟಲ್ಲಿ ರಾಮಾಚಾರಿ ಫೋಟೋನ ನೋಡ್ಬಿಡ್ತಾನೆ. ನೋಡಿದ್ದೆ ಅವನು ಗೊತ್ತಾಗುತ್ತೆ, ಓ ಇದೇ ಸೀತಾಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ಕೊಂಡಿದ್ದೆ. ಫೋಟೋನೆಲ್ಲ ತೆಗೆದು ಸುಟ್ಟು ಹಾಕ್ಬಿಡ್ತಾನೆ. ಇದರಿಂದಾಗಿ ಸೀತಾಲಕ್ಷ್ಮಿ ರೊಚ್ಚಿಗೆ ಹೇಳ್ತಾಳೆ. ಅದರ ನಡುವೆ ಚಾರು ಬರ್ತಾಳೆ. ಚಾರು ಆ ಫೋಟೋಸ್ನ ನೋಡಿದಿದ್ರೆ ಎಡವಟ್ಟಾಗ್ಬಿಡ್ತಿತ್ತು. ಆದರೆ ಚಾರು ಫೋಟೋ ಸುಟ್ಟ ಮೇಲೆ ಅಲ್ಲಿಗೆ ಬರ್ತಾಳೆ. ಸುಡ್ತಿರೋದನ್ನ ನೋಡಿದ್ದೆ, ಏನಾಗ್ತದೆ ಇಲ್ಲಿ ಅಂತ ಅನ್ಕೋತದೆ. ಇದರಿಂದ ರೊಚ್ಚಿಗೆದ್ದಂತಹ ಸೀತಾಲಕ್ಷ್ಮಿ ಮುರಾರಿ ಮೇಲೆ ಕೆಂಡ ಕಾರ್ತಾರೆ. ಅಷ್ಟರಲ್ಲಿ ಈ ಕಡೆ ಚಾರು ಕಡೆ ವ್ಯಕ್ತಿ ಅಂತ ಗೊತ್ತಾಗ್ತದಾಗೆ ಆ ಒಂದು ಬೈಕನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾಳೆ. ನನ್ನ ಫೋಟೋನೇ ಸುಟ್ಟಾಕ್ತೀಯ ಅಲ್ವಾ ಪಾಪ, ಈಗ ನಿನ್ನ ಗಾಡಿ ಸುಟ್ಟೋಯ್ತು ಪಾಪ, ಭಾವನೆಗಳ ಬುತ್ತಿಯನ್ನೇ ಇಟ್ಕೊಂಡಿದ್ದೆ ಅಲ್ವಾ ಇದರಲ್ಲಿ ಅಂತ ಹೇಳಿ ಗಾಡಿ ಸುಟ್ಟು ಇದನ್ನು ನೋವು ಅನುಭವಿಸು ಅಂತ ಹೇಳಿ ಹೋಗ್ಬಿಡ್ತಾಳೆ. ನಿಜವಾಗ್ಲೂ ಚಾರುಗೆ ತುಂಬಾ ಸಂಕಟ ಆಗ್ತದೆ. ಅದನ್ನು ನೋಡಿದ್ದೆ ಈ ಕಡೆ ಮುರಾರಿ ಕೂಡ, ಅಯ್ಯೋ ಅದಕ್ಕೆ ಎಲ್ಲ ನನ್ನಿಂದಾನೇ ಆಗಿತ್ತು, ನಾನಾ ರೀತಿ ಕೋಪ ಮಾಡ್ಕೊಂಡು ಮಾಡ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ಇದು ಯಾವುದೂ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಿದ್ರೆ, ನೀನು ಏನು ಮಾಡೋಕ್ಕಾಗತ್ತೆ, ಆಗಬೇಕು ಅಂದ್ಕೊಂಡ್ರೆ ಅದು ಹಾಗೆ ಆಗತ್ತಲ್ವ, ನೀನು ಒಂದು ನೆಪ ಮಾತ್ರ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿಗೆ ಸೀತಾಲಕ್ಷ್ಮಿ ಅಮ್ಮ ಕಾಲ್ ಮಾಡ್ತಾರೆ. ನಾನು ಏನೂ ಮಾಡೋಕ್ಕಾಗೋದಿಲ್ಲ, ನಿಜವಾಗ್ಲೂ ನನ್ನಿಂದ ಏನಾಗುತ್ತೋ ಅದನ್ನು ಮಾಡ್ತೆ. ನನ್ನ ಮಗಳಿಗೆ ಬುದ್ಧಿ ಹೇಳಿದೆ, ಅವಳು ಕೇಳೋದ್ರಲ್ಲೇ ಇಲ್ಲ. ನನ್ನ ಗಂಡಂಗೂ ಕೂಡ ಹೇಳಿದೆ, ಅವ್ರಿಗೆ ಮಗಳು ಮುಂದೆ ಏನೇನೂ ಅಲ್ಲ, ಮಗಳು ಖುಷಿಯಾಗಿರ್ಬೇಕು ಅನ್ನೋದಕ್ಕೆ ಬೆಸ್ಟ್ ತಂದೆ ಅಂತ ಅನ್ನಿಸ್ಕೋಬೇಕು ಅಂತ. ಮಗಳು ಖುಷಿನೇ ತನ್ನ ಖುಷಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಬೇಕಿದ್ರು ಮಾಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಮೊದಲ ನನಗೆ ಒಳ್ಳೆ ಅಪ್ಪ ಅಂತ ಕಾಣಿಸ್ತಾ ಇತ್ತು, ಮಗಳು ಪ್ರೀತಿಗೋಸ್ಕರ ಏನು ಮಾಡ್ತಾರೆ ಅಂತ. ಆದರೆ ಇವತ್ತು ಅದು ಎಲ್ಲೇ ಮೀರಿದೆ ಅಂತ ಗೊತ್ತಾಗ್ತದೆ. ನಿಜವಾಗ್ಲೂ ನಾನು ನನ್ನ ಮಗಳು ಬೆಳೆಸೋದ್ರಲ್ಲಿ ಸೋತು ಹೋದೆ, ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ ಅಂತ ಅನ್ನಿಸ್ತದೆ. ನೋಡಪ್ಪ, ನನ್ನಿಂದ ಏನೂ ಹೆಲ್ಪ್ ಮಾಡೋಕೆ ಆಗ್ತಿಲ್ಲ. ತನ್ನ ಮಗಳು ಖುಷಿಗೋಸ್ಕರ ನನ್ನ ಗಂಡ ಏನು ಬೇಕಿದ್ರು ಮಾಡ್ತಾರೆ, ಆದರೆ ನನ್ನಿಂದ ಇಷ್ಟು ಮಾಡಬಹುದು ನೋಡು. ನನ್ನ ಗಂಡನ ಮಂಗಳವಾರದಂದು ಪೂಜೆ ಮಾಡ್ತಾರೆ. ಅವತ್ತು ಅವ್ರ ಮುಂದೆ ಬಂದು ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ. ಅವತ್ತು ಬಂದು ನೀನು ಕೇಳ್ಕೊ, ಖಂಡಿತವಾಗ್ಲೂ ಅವರು ಇಲ್ಲ ಅಂತ ಹೇಳುವುದಿಲ್ಲ. ಇದನ್ನ ನಾನು ಹೇಳ್ದೆ ಅಂತ ಹೇಳ್ಬೇಡ ಅಂತ ಹೇಳಿ ರಾಮಾಚಾರಿಗೆ ಹೇಳ್ತಾರೆ. ಅದರ ನಡುವೆ ಸೀತಾಲಕ್ಷ್ಮಿ ಕೂಡ ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ಸೀತಾಲಕ್ಷ್ಮಿಗೆ ಕಾಲ್ ಮಾಡಿದ್ದೆ ನಡೆದಿರೋ ವಿಷಯನ ಹೇಳ್ತಾರೆ. ಒಂದು ಬೈಕ್ ಹಾಗಾಯ್ತು ಹೀಗಾಯ್ತು ಎಲ್ಲ ಹೇಳ್ತಿದ್ದಾಗ ನಿಜವಾಗ್ಲೂ ರಾಮಾಚಾರಿ ಸಿಡಿದು ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಾಗ್ತದೆ ಇದು
ಏನಿದು ಎಂಥ ನಡವಳಿಕೆ ಅಂತ. ಬಿಕಾಸ್ ಅದು ಚಾರುನೇ ಇರಬಹುದು ಅಂತ ಕೂಡ ಅನ್ಸೋಕೆ ಶುರು ಆಗುತ್ತೆ, ಬಟ್ ಕ್ಲಾರಿಟಿ ಸಿಗೋದಿಲ್ಲ. ಈ ರೀತಿ ಗಾಡಿ ಸುಟ್ಟಾಗ್ತಾ ಅವಳಿಗೆ ತುಂಬ ಸಂಕಟ ಆಯಿತು, ಅದರಲ್ಲಿ ಭಾವನೆಗಳನ್ನೇ ಇಟ್ಕೊಂಡ್ಬಿಟ್ಟಿದ್ಲು ಅವಳು. ಹಾಗೆ ಹೀಗೆ ಅಂತ ಎಲ್ಲ ಸೀತಾಲಕ್ಷ್ಮಿ ಹೇಳಿದಾಗ ಈ ಕಡೆ ರಾಮಾಚಾರಿಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ, ಬಟ್ ತೋರಿಸ್ಕೊಳ್ಳೋದಿಲ್ಲ. ಏನಿದು ರಾಮಾಚಾರಿ, ನಾನಷ್ಟೆಲ್ಲ ಮಾತಾಡ್ತಿದ್ದೀನಿ, ನೀನೇನೋ ಮಾತಾಡ್ತಿಲ್ಲ ಅಂದಾಗ ಕೆಲಸದಲ್ಲಿದೆಯಾ ಅಂದಾಗ ಹೌದು ಅಂತ ಹೇಳ್ತಾರೆ ರಾಮಾಚಾರಿ. ಬಟ್ ಅವ್ರು ರೋಡಲ್ಲಿರ್ತಾರೆ. ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಮನೆ ಹೋಗ್ತಿದ್ದಾಗೆ ಆ ಕಡೆ ಜಯಸಿಂಹ ಹತ್ರ ಭಾಮ ಹೋಗಿದೆ, ಏನಾಯ್ತು ಗೊತ್ತಾ ಭಾವ, ಇವತ್ತು ಆ ಸೀತಾಲಕ್ಷ್ಮಿ ಮತ್ತೆ ಚಾರು ಮೊದಲೇ ಗೊತ್ತು ಭಾವ, ಇಬ್ರು ಕೂಡ ಕ್ಲಾಸ್ಮೇಟ್ಸ್ ಅಂತೆ. ಸೀತಾಲಕ್ಷ್ಮಿಗೆ ಚಾರು ಕಂಡ್ರೆ ಆಗೋದೇ ಇಲ್ಲ. ಇವತ್ತು ಏನಾಯ್ತು ಗೊತ್ತಾ, ಇಬ್ರು ಕೂಡ ಜಗಳಾನೇ ಮಾಡ್ಕೊಂಡು ಸತ್ಯ ಗೊತ್ತಾಗಿ ಹೋಗ್ಬಿಡ್ತಿತ್ತು. ಅಷ್ಟರಲ್ಲಿ ಆ ಮುರಾರಿ ಅಂತಿದ್ದಾನಲ್ವಾ, ರಾಮಾಚಾರಿ ಜೊತೆ ಇರ್ತಾನಲ್ಲ ದಪ್ಪಗೆ, ಅವನಿಂದಾನೇ ಎಲ್ಲ ಸಾರ್ಟ್ ಔಟ್ ಆಗಿದ್ದು. ಅಲ್ಲಿ ಸೀತಾಲಕ್ಷ್ಮಿ ಫೋಟೋ ರಾಮಾಚಾರ್ಯದನ್ನ ತಗೊಂಡು ಫೋಟೋ ಶೂಟ್ ಮಾಡಿಸ್ಕೋಬೇಕಾದ್ರೆ ಮುರಾರಿ ನೋಡಿ ಅದನ್ನೆಲ್ಲ ಸುಟ್ಟಾಕ್ಬಿಟ್ಟ. ಸುಟ್ಟಾಕಿದ ಕೋಪಕ್ಕೆ ಇಲ್ಲಿ ನಮ್ಮ ಸೀತಾಲಕ್ಷ್ಮಿ ಕೂಡ ಅವ್ರ ಗಾಡಿನ ಸುಟ್ಟಾಕ್ಬಿಟ್ಲು. ಅದ ಒಂದ್ ರೀತಿ ಒಂದು ಸುಟ್ಟಾಕಿದ್ ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ಚಾರು ಬಂದು ಆ ಫೋಟೋನ ನೋಡಿರ್ತಿದ್ದು. ನೋಡಿದ್ರೆ ಇಲ್ಲಿ ರಾಮಾಚಾರಿಗೆ ಮದುವೆ ಆಗಿದೆ, ಚಾರುನೇ ಹೆಂಡತಿ ಅಂತ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಏನಾಗ್ತಿತ್ತು ಅಂತ ನೆನ್ಸ್ಕೊಳಕ್ ಆಗತ್ತಾ ಬಾವ ಅಂತ ಎಲ್ಲ ಹೇಳ್ತಿದ್ರೆ, ಏನಾಗ್ತಿತ್ತು, ನನ್ಗೆ ಮೋಸ ಮಾಡಿದ್ರ ನೀವು ಅಂತ ನನ್ನ ಮಗಳೇ ಸುಟ್ಟು ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು. ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು. ರಾಮಾಚಾರಿ ಮೊದಲು ಅವನ ಹೆಂಡತಿಗೆ ಡಿವೋರ್ಸ್ ಕೊಡ್ಬೇಕು, ಆ ರೀತಿ ನಾನು ಮಾಡ್ಲೇಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ಅವಳಿಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಜಯಸಿಂಹ ಹೇಳ್ತಿದ್ದಾರೆ, ಅನ್ಕೋತಿದ್ದಾರೆ ಕೂಡ. ತದನಂತರ ಇತ್ತ ಕಡೆ ರಾಮಾಚಾರಿ ಬರ್ತಾರೆ. ರಾಮಾಚಾರಿ ಬಂದಿದ್ದೆ, ಅವ್ರಿಗೆ ಅವ್ರ ಗಾಡಿ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ ಅದು ತಂದೆ ಗಾಡಿ ಸುಟ್ಟು ಹೋಗಿರುವುದು ಅಂತ. ಹಾಗಾಗಿ ಗಾಡಿ ನೋಡ್ಬೇಕು ಅನ್ಸದೆ. ನನ್ನ ರಥ, ನನ್ನ ಚಾರು ಮೇಡಮ್ನ ಒಂದ್ ಮಾಡಿದ್ದು, ನಮ್ಮ ಎಷ್ಟು ನೆನಪಿನ ಬುತ್ತಿಗಳು ಅದರಲ್ಲಿದೆ. ನಾನು ಅದ್ ಕೆಟ್ಟ ನಂತರ ಬೇರೆ ಗಾಡಿನ ಓಡಿಸ್ತಾ ಇದೆ, ಇವತ್ತು ನನ್ನ ಗಾಡಿನ ನೋಡ್ಬೇಕು ಅಂತ ಅನ್ನಿಸ್ತದೆ. ಎಲ್ಲಿ ಅಂತ ಹೇಳಿ ಹೇಳ್ತದೆ. ಈ ಕಡೆ ಚಾರು ಮತ್ತೆ ಮುರಾರಿ ಮುಖ ನೋಡ್ಕೋತಿದ್ದಾರೆ. ಏನಪ್ಪಾ ಇದು, ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡು ಹೋದ್ರೆ ಇವತ್ತು ರಾಮಾಚಾರಿ ಬಂದು ಆ ಗಾಡಿನ ನೋಡ್ಬೇಕು ಅಂತದಾನಲ್ಲ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇಲ್ಲಿ ರಾಮಾಚಾರಿ ಎಲ್ಲೂ ಗಾಡಿ ಸಿಕ್ಕೋದಿಲ್ಲ, ಹುಡ್ಕೋದ್ರು ಎಲ್ಲೂ ಹೋಯ್ತು ಏನು ಅಂದಾಗ ಇಲ್ಲಿ ಚಾರು ನಡೆದಿರೋ ಎಲ್ಲಾ ಘಟನೆನ ಕೂಡ ಹೇಳ್ಬಿಡ್ತಾಳೆ. ಆಗ ರಾಮಾಚಾರಿಗೆ ಗೊತ್ತಾಗತ್ತೆ ಸೀತಾಲಕ್ಷ್ಮಿ ಹೇಳಿದ್ದು ಇದೇ ವಿಷಯ ಅಂತ. ಹಾಗಾಗಿ ಇತ್ತ ಕಡೆ ನಿಜವಾಗ್ಲೂ ರಾಮಾಚಾರಿ ಚಾರುಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಚಾರು ಮೇಡಮ್, ಯಾಕೆ ಕಣ್ಣೀರ ಹಾಕ್ತಿದ್ದಾರೆ, ದಯವಿಟ್ಟು ಅಳ್ಬೇಡಿ ಅಂದಾಗ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅಂತ ಹೇಳಿ ಚಾರು ಅಳ್ತಿದ್ರೆ, ದಯವಿಟ್ಟು ಅಳ್ಬೇಡಿ, ಋಣ ಇರುವಷ್ಟು ದಿನ ಇತ್ತು ಅಷ್ಟೇ, ಯಾಕೆ ಅಳ್ತಿದ್ರ, ನಿಮ್ದೇನೂ ಕೂಡ ತಪ್ಪಿಲ್ಲ ಅಂತ ಹೆಂಡತಿನ ಸಮಾಧಾನ ಮಾಡ್ತಿದ್ದಾರೆ. ಇದರ ನಡುವೆ ಇತ್ತ ಕಡೆ ಭಾಮ ಇದನ್ನ, ನಿಂಗೆ ಏನು, ನನ್ನ ಮಗಳು ಬದುಕು ಹಾಳಾಗಿ ಹೋಗ್ತಿದೆ, ನಿಮ್ಮ ಭಾವಂಗೆ ಇಂಥ ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ಅಂದಾಗ ನಾವು ಅವ್ರ ಮನೇಲಿ ಇದ್ದೀವಿ ಅಂದಮೇಲೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಇರ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಮಗೆ ಉಳಿಕಾಲ ಇದೆಯಾ, ಖಂಡಿತ ಹೋಗ್ತಾ ಇರುವಂತ ಮನೆಯಿಂದ ಓಡಿಸ್ಬಿಡ್ತಾರಕ್ಕ, ನೀನು ಕೂಡ ಹಾಗೆ ಇರ್ಬೇಕಾಗತ್ತೆ. ಇಷ್ಟ ಆಗೋದಿಲ್ಲ ಅಂದ್ರೂ ನಾವು ಅವರ ಒಂದು ಅಡಿಯಲ್ಲಿ ಇರೋದ್ರಿಂದ ಅವರೇ ಮಾಡ್ದಾಗೆ ಒಪ್ಕೊಂಡು ಸುಮ್ಮನೆ ಹೋಗ್ಬೇಕಾಗತ್ತೆ, ಅದೇ ಅಲ್ವಾ ಇವತ್ತಿನ ಜೀವನ ಅಂತ ಹೇಳಿ ಭಾಮೈದ ಕೂಡ ಹೇಳ್ತಾರೆ. ಅವ್ರಿಗೂ ಗೊತ್ತು ತಪ್ಪ ಆಗ್ತದೆ ಅಂತ, ಬಟ್ ಏನ್ ಮಾಡೋದು, ತಪ್ಪನ್ನ ಸರಿ ಮಾಡೋಕಂತೂ ಆಗೋದಿಲ್ಲ, ಯಾಕಂದ್ರೆ ಅವ್ರ ಋಣದಲ್ಲಿದ್ದಾರೆ ಅವರು. ಅದೇ ಕಾರಣಕ್ಕೆ ಮೌನವನ್ನ ವಹಿಸಬೇಕಾಗಿದೆ. ಇದರ ನಡುವೆ ಜಯಸಿಂಹ ಮಂಗಳವಾರದ ಪೂಜೆಯಂದು ರಾಮಾಚಾರಿ ಅವರ ಮನೆಗೆ ಬರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಅವರ ಮನೆಗೆ ಹೋಗಿ ತನ್ಗೆ ಏನ್ ಬೇಕು ಅದನ್ನ ತಗೋತಾರೆ. ಜಯಸಿಂಹ ಕೂಡ ರಾಮಾಚಾರಿ ಮತ್ತೆ ಚಾರುನ ಬಿಟ್ಟು ಬಿಡೋಕೆ ಸಿದ್ಧವಾಗ್ತಾರ, ಅಥವಾ ಮಗಳ ಪ್ರೀತಿಯ ಒಂದು ಪೂಜೆಯನ್ನ ಕೂಡ ತಡೆಯುತ್ತಾ. ಇದರ ನಡುವೆ ಚಾರುಗೆ ವಿಷಯ ಗೊತ್ತಾಗಿ ಜಯಸಿಂಹನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ರಿಕ್ವೆಸ್ಟ್ಗೆ ಬಗ್ಗದೆ ಇದ್ದಾಗ ರೆಬಲ್ ಆಗ್ತಾರೆ. ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ